ನಮಗೆ ಇದು ಒಂದು ಇನ್ಸ್ಪಿರೇಷನ್ ಆಗುತ್ತೆ ಅಮ್ಮ. ಈಗ ಎಷ್ಟು ಸರ್ ಅಷ್ಟು ದೊಡ್ಡ ಮಟ್ಟಿಗೆ ಬೆಳೆದಾದ್ಮೇಲೆ ನೀವು ಕೊತ್ತಲವಾಡಿ ಸಿನಿಮಾ ಬಂದು ಪ್ರೆಸ್ ಮೀಟ್ ಎಲ್ಲ ಮಾತಾಡಾದ್ಮೇಲೆ ನಮಗೆ ನೀವೆಷ್ಟು ಸ್ಟ್ರಾಂಗು ಮತ್ತೆ ಎಷ್ಟು ನಾಲೆಡ್ಜು ಎಲ್ಲ ತಿಳ್ಕೊಂಡಿದ್ದೀರಾ ಅಂತ ಅರ್ಥ ಆಗುತ್ತೆ. ಯಶಸ್ವಿ ಮಹಿಳೆಗೆ ನೀವೊಬ್ರು ಉದಾಹರಣೆ, ಮನೆಯಲ್ಲಿ ಹೇಗಿರಬೇಕು ಎತ್ತ ಅನ್ನೋದು. ಸೊ ಆ ಸಂಸಾರ ನಿಭಾಯಿಸಿದ ಹೇಗೆ ಅಮ್ಮ? ಈಗ ಎಷ್ಟು ಸರಿ ಯಶಸ್ಸಿನ ಹಾದಿಗೆ ಮತ್ತೆ ಅರುಣ್ ಸರ್ ಅವರ ಜೀವನಕ್ಕೆ ಮತ್ತೆ ಇಡೀ ಬಿಸ್ನೆಸ್ಸು ಆಸ್ತಿಗಳು ತಗೊಂಡಿದ್ದೀರಾ, ತೋಟ ಮಾಡಿದ್ದೀರಾ, ಇದೆಲ್ಲ ಹೇಗೆ ನೀವು ಬ್ಯಾಲೆನ್ಸ್? ಅದೇ ನಮ್ದು ಈಗ ಹೆಂಗೆ ಸಿನಿಮಾಗೆ ಬಂದ್ವಿ ಬುದ್ಧಿವಂತಿಕೆ ಮಾಡಿ ಸೀಕ್ರೆಟಾಗಿ, ಹಂಗೆ ತೋಟ ತಗೊಂಡಾಗ್ಲೂ ನಾನು ತೋಟಕ್ಕೆ 1 ವರ್ಷದಿಂದ ಹೋಗ್ತಾ ಇದ್ದೆ. ನಾನು ರಿಸರ್ಚ್ ಮಾಡ್ತಾ ಇದ್ದೆ, ಪೇಪರ್ ಎಲ್ಲ ಹುಡುಕ್ತಾ ಇದ್ದೆ, ನಮ್ಮ ಲಾಯರ್ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೆ. ಆಮೇಲೆ ಅಲ್ಲಿ ಬೌಂಡ್ರಿಗಳಲ್ಲಿ ಯಾಕೆ ಇವ್ರು ಮಾರ್ತಾ ಇದ್ದಾರೆ ಎಲ್ಲನೂ ಚೆಕ್ ಮಾಡ್ತಾ ಇದ್ದೆ. ಬಟ್ಟು ನನಗೆ ಅಷ್ಟೇ ಗೊತ್ತಿತ್ತು, ಡ್ಯಾಡಿಗೆ ಅದರಲ್ಲಿ ಅಷ್ಟು ಇನ್ವಾಲ್ವ್ ಇಲ್ಲ, ಅದು ಹೇಳಕ್ಕೆ ಹೋಗಿರಲಿಲ್ಲ. ಯಶೋ ನಾನು ಮಾತಾಡ್ಕೊಂಡು ಮಾಡ್ತಾ ಇರ್ಬೇಕಾದ್ರೆ ಯಶೋ ಅದಕ್ಕೆ ಯಾವತ್ತೂ ಬರಲ್ಲ, ನೋಡ್ತಾ ಇದ್ದೀನಿ ಮಗ, ಆಯಿತು ನೋಡು ಅಷ್ಟೇ. ಆಮೇಲೆ ಫೈನಾನ್ಸ್ ಬೇಕಾದಾಗ ಅವನೇ ಕೊಡೋದು, ನಾನು ಅವನು ಇಬ್ಬರೇ ಮಾತಾಡೋದು. ಒಂದು ದಿನ ನಾವು ತೋಟ ಪೂಜೆ ಮಾಡಿದಾಗ ಅಲ್ಲಿ ಸುತ್ತ ಹಳ್ಳಿಯವ್ರಿಗೆ ಗೊತ್ತಿರಲಿಲ್ಲ, ಹಂಗೆ ಪೂಜೆ ಮಾಡಿದ್ವಿ. ಯಾವುದೇ ವಿಷಯ ಹಂಗೆ ಮಾಡಬೇಕಮ್ಮ, ಪ್ರಚಾರ ಮಾಡ್ಕೊಂಡು ಮಾಡೋಕ್ಕಾಗಲ್ಲ ನಾವೆಲ್ಲ. ಇವಾಗ ಸುದ್ದಿ ನಮಗೆ ಬೇಕಿಲ್ಲ, ಅದಾಗೆ ಸುದ್ದಿ ಆಗ್ತಿದೆ ಮಾಡ್ಕೋತಾ ಇದ್ದೀವಿ ಅಷ್ಟೇ. ನಮಗೆ ಸುದ್ದಿ ಬೇಡ. ನಮ್ಮ ಸಿನಿಮಾ ಥಿಯೇಟ್ರಿಗೆ ಹುಡುಗರಿಗೆ ಸುದ್ದಿ ಆದರೆ ಸಾಕಿದು. ನಮ್ಮ ಆಡಿಯನ್ಸ್ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡ್ತಾರೆ ಅಂದರೆ ನಮಗೆ ನಾನೇ ಸುದ್ದಿ ಮಾಡ್ಕೋತಿಲ್ಲ, ಅದೇ ಆಗ್ತಾ ಇರೋದು. ನಾನೇನು ಮಾಡಲಿ? ಈಗ ಯಶ್ ಸರ್ನ ನೋಡಿದ್ರೆ ಎಲ್ರಿಗೂ ಇನ್ಸ್ಪಿರೇಷನ್, ಅವರಿಂದ ಕಲಿಯೋದು ಬಹಳಷ್ಟಿದೆ. ಈಗ ತೆರೆ ಮೇಲೆ ನಾವು ನೋಡಿದಾಗ, ಅವ್ರ ನಡವಳಿಕೆ ನೋಡಿದಾಗ, ಮತ್ತೆ ಅವ್ರ ದಾಂಪತ್ಯ ಜೀವನ ನೋಡಿದಾಗ, ಯಶ್ ಸರ್ ಅಮ್ಮನ ಮಗನ ಹೇಗೆ? ಅಮ್ಮನ ಮಗನೂ ಅದೇ ಥರ ಅವನು ಓನ್ ಡಿಸಿಷನ್ನು ಇರುತ್ತೆ. ಎಲ್ಲದರಲ್ಲೂ ಅಮ್ಮನ ಮಗ ಅಲ್ಲ ಅವನು, ಕೆಲವು ವಿಷಯದಲ್ಲಿ ಅವನೇ, ಇನ್ನು ಕೆಲವು ವಿಷಯದಲ್ಲಿ ಅಮ್ಮನ ಮಗ. ಯಾಕೆಂದರೆ ಚಿಕ್ಕ ವಯಸ್ಸಿಂದನೂ ನಾವು ಅದನ್ನು ಹೇಳ್ಕೊಟ್ಟಿದ್ದೀವಿ, ನಿನ್ನ ಡಿಸಿಷನ್ ನಿಂದು, ನನ್ನ ಡಿಸಿಷನ್ ನಂದು ಅಂತ. ಬಟ್ ಅಮ್ಮನ ಮಗ ಅಂತಲೇ ಏನಿಲ್ಲ ಅವನು. ಬಟ್ ಅವ್ರ ಡ್ಯಾಡಿಗಿಂತ ನನ್ನನ್ನೇ ಜಾಸ್ತಿ ಹಚ್ಕೊಂಡಿರೋದು. ಬಟ್ ಪೂರ್ತಿ ಅಮ್ಮನ ಮಗ ಅಂತ ನಾನು ಹೇಳಲ್ಲ, ಅವನದೇ ಓನ್ ಡಿಸಿಷನ್ನಿಂದ. ನಾನು ಏನು ಹೇಳ್ತಾರೆ, ಯಶ್ ತಾಯಿ ಅಂತ ಹೇಳ್ಬೇಕಷ್ಟೆ. ಯಾಕೆಂದರೆ ಅವನದು ನಾನು ಕಲ್ತಿದ್ದೀನಿ ಸುಮಾರು ಅವನಿಂದ. ಕೆಲವು ಟೇಸ್ಟು ನಾನು ಕಾಪಿ ಮಾಡಿದ್ದೀನಿ, ನನ್ನದು ಅವ್ನು ಮಾಡ್ತಾನೆ, ಅದು ಇದ್ದದ್ದೇ. ಬಟ್ ಹೆಂಗೆ ಅಂದರೆ ಅವನು ಆ ಜಾಗಕ್ಕೆ ಹೋಯ್ತಾ ಸ್ಟ್ರಾಂಗ್ನೆಸ್ ಬಂತು, ಕಲ್ತ್ಕೊಂಡ. ಅದನ್ನು ನಾವು ಹಿಂದ್ಗಡೆ ಪುಷ್ ಮಾಡಿದ್ವಿ, ಆ ಥರನೇ ಹೋಗಿದ್ದು. ಅದು ಬಿಟ್ಟು ಬೇರೆ ಏನೂ ಇಲ್ಲ. ಬಟ್ ಅದೇ ನಮ್ಮ ಮನೇಲಿ ನಮ್ಗೊಂದು ಡ್ರೀಮ್ ದೊಡ್ಡದು, ನನಗೂ ನಮ್ಮ ಎಷ್ಟಕ್ಕೂ ದೊಡ್ಡ ಡ್ರೀಮ್ ಯಾವಾಗಲೂ, ಚಿಕ್ಕದು ನಾವು ಯಾವತ್ತೂ ಕನಸು ಕಾಣಲ್ಲ. ಈಗ ಸಿನಿಮಾದು ಟೀಸರ್ ರಿಲೀಸ್ ಆಗಬೇಕಾದ್ರೆ ಸರ್ ಮುಂಬೈಯಲ್ಲಿದ್ರು, ಸಾಂಗ್ ಟ್ರ್ಯಾಕ್ ರಿಲೀಸ್ ಆಗಬೇಕು, ಟ್ರ್ಯಾಕ್ ರಿಲೀಸ್ ಆದ್ಮೇಲೆ US ಅಲ್ಲಿ ಇದ್ರು. ಬಟ್ ಆದ್ರೂ ಕೂಡ ಸಿನಿಮಾಗೆ ಅವ್ರ ಕಡೆಯಿಂದ ಪ್ರಮೋಷನ್ ಇದೆ, ಹೆಂಗಿದೆ ಮಾಡ್ತಾ ಇದ್ದಾರೆ. ಹೆಂಗಿದೆ ಅವ್ರದೊಂದು ಕ್ಲಿಪ್ ಸಿನಿಮಾದಲ್ಲಿ ಯೂಸ್ ಮಾಡಿದ್ದೀರಾ? ಇಲ್ಲ, ಅದು ನಾವು ಮಾಡಿದ್ದಲ್ಲ. ನಮ್ಮ ಡೈರೆಕ್ಟ್ರು ನಮ್ಮ ಹುಡುಗರು ಎಲ್ಲ ಸೇರಿ ಮಾಡಿದ್ರು, ಮಾಡ್ತೀವಿ ಅಂತ ಹೇಳಿದ್ರು, ಮಾಡಿ ಅಂದೆ. ಯಾಕೆ ಅಂತ ಕೇಳಿದ್ರೆ ಸಿನಿಮಾ ನೋಡ್ತಿರ್ತಾರೆ ಹೀರೋ ಹೀರೋಯಿನು, ಅದನ್ನು ನಮ್ಮ ಡೈರೆಕ್ಟ್ರು ಕೇಳಿದ್ರೆ ಇವರೇನು ತುಂಬ ದೊಡ್ಡ ಫ್ಯಾನ್ ಅಂತೆ ಇವರು ಮೇಡಮು. ಆವಾಗ ಸರ್ ಯಾವ್ದು ಹಾಕ್ತೀರಾ ಅಂದರೆ ಯಾವ್ದು ಬೇಕ್ರಿ ಸರ್, ರಾಮಾಚಾರಿ ಯಶ್ ಸರ್ದು ಹಾಕಿ ಅಂದ್ರಂತೆ. ಅವಾಗ ಇವ್ರು ನಂಗೆ ಫೋನ್ ಮಾಡಿದ್ರು, ಅಮ್ಮ ನಮ್ಮ ಸಿನಿಮಾಲಿ ಒಂದು ಇದು ಬರುತ್ತೆ ಅಮ್ಮ, ನಮ್ಮ ಜಯಣ್ಣವ್ರದ್ದೇ ಅಲ್ಲ, ನಾವು ಜಯಣ್ಣ ಎಲ್ಲ ಒಂದು ಮನೆಯವ್ರ ಥರ, ಆಯಿತು ಹೋಗಪ್ಪ ಹಾಕು ಅಂತ ಹೇಳಿದೆ. ಆಮೇಲೆ ಇವರು ದೊಡ್ಡ ಫ್ಯಾನು ಯಶ್ ಅವ್ರಿಗೆ, ತುಂಬ ಅವ್ರು ಬಾಯ್ಬಿಟ್ಟು ಹೇಳಲ್ಲ, ಸುಮ್ಮನೆ ಕೂತವ್ರೆ. ಬಟ್ ಇವರು ಪ್ರತಿಯೊಬ್ಬರು ಅಲ್ಲಿರೋರೆಲ್ಲ ಸೆಟ್ ಹುಡುಗರಿಗೂ ಅಷ್ಟೇ, ಆ ಸಾಮಾನು ನಮ್ಮ ಸಾಮಾನು ನಮ್ಮ ಟ್ಯಾಕ್ಸಿಗೆ ಹೋಗೋದಂತೆ ನಮ್ಮ ಟ್ಯಾಕ್ಸಿಗೆ ಹುಡುಗರು ಬಂದು ನಮ್ಮ ಸೆಟ್ಟಲ್ಲಿ ಮಾಡೋರವ್ರಿಗೆ ಗೊತ್ತಾಗಿಲ್ಲ. ಅಂದರೆ ನಮ್ಮ ಟ್ಯಾಕ್ಸಿಕ್ ಸಿನಿಮಾನು ನಡೀತಾ ಇದ್ದಾಗ, ನಮ್ಮದೇನೇನೋ ಕೆಲಸ ನಡೆಯುವಾಗ ಅಲ್ಲಿ ಟ್ಯಾಕ್ಸಿಕ್ ಹುಡುಗರು ಬಂದು ನಮ್ಮ ಸೆಟ್ಟಲ್ಲಿ ಕೆಲಸ ಮಾಡೋರಂತೆ, ನಮ್ಮ ಸೆಟ್ ಹುಡುಗರು ಅಲ್ಲಿ ಮಾಡೋರು. ಬಟ್ ಇವ್ರಿಗೆ ಬಂದು ಹೇಳೋರಂತೆ, ಯಶ್ ಸರ್ ಸಿನಿಮಾ ಮಾಡಿದ್ವಿ, ಟ್ಯಾಕ್ಸಿಕ್ ಕೆಲಸ ನಡೀತಾ ಇದೆ ಅಂತ. ಇವ್ರು ನಗಾಡ್ಕೊಂಡು ಸುಮ್ಮನಾಗವ್ರಂತೆ. ಯಶ್ಗೆಲ್ಲ ಗೊತ್ತಾಗಿಲ್ಲ ಪಾಪ, ನಮ್ಮದು ಒಂದು ಪ್ರೊಡಕ್ಷನ್ ನಡೀತಾ ಇದೆ ಅಂತ ಗೊತ್ತಾಗಿಲ್ಲ. ತುಂಬ ಸೀಕ್ರೆಟಾಗಿ ಮೇಂಟೈನ್ ಮಾಡಿದ್ವಿ. ಇಲ್ಲೇ ನಡೀತಾ ಇತ್ತಾಗ ಬೆಂಗಳೂರಲ್ಲಿ ನಮ್ಮ ಮನೆ ಹತ್ರ ಎಲ್ಲೋ ನಡೀತಾ ಇತ್ತು. ನಾವು ಒಂದಿನ ಸೆಟ್ಗೆ ಹೋಗಲ್ಲ, HMTಯಲ್ಲಿ ನಡೀತಾ ಇತ್ತು. ಅಲ್ಲಿ ಹುಡುಗರು ಏನೋ ಇರ್ತಾರಲ್ಲ ಪಾಪ, ಸೆಟ್ ಹಾಕೋರು ಅವರು ಇವರೆಲ್ಲ, ಸರ್ ಎಷ್ಟು ಸರ್ ಸೆಟ್ಗೆ ಹೋಗಿದ್ವಿ ಸರ್ ಅಂತ ಬಂದು ಇವ್ರಿಗೆ ಖುಷಿಯಿಂದ ಹೇಳೋರು ಅಂತ. ಹಂಗಾಗಿ ಅದು ಪ್ರಚಾರ ಆದರೆ ಒಳ್ಳೆಯದೇನೆ. ಬಟ್ ಅದು ಸಿನಿಮಾಗೆ ಒಂದು ಬಿಟ್ಟು ಬೇಕಾಗಿತ್ತಂತೆ, ಅದು ಯಾವಾಗ ಹಾಡಿನ ಮಧ್ಯೆ. ಅದಕ್ಕೆ ಇವರು ರಿಕ್ವೆಸ್ಟ್ ಅಂತೆ, ಈ ನಮ್ಮ ಟೀಮ್ ಎಲ್ಲ ಆಯಿತು ಅಂದರೆ ಮೇಡಮ್ ತುಂಬ ಆಸೆ ಪಡೋರಂತೆ ಹೀರೋ ಸರ್ನ. ಸರ್ ಯಾವ್ದು ಹಾಕ್ತೀರಾ ಸರ್ ಅಂದಾಗ, ನಿಮ್ಗೆ ಯಾರು ಬೇಕ್ರಿ ಅಂದರೆ ಎಷ್ಟು ಸರ್ದು ಹಾಕಿ ಅಂತ. ಇವ್ರು ಫೋನ್ ಮಾಡಿದ್ರು, ಆಯ್ತು ಹಾಕಪ್ಪ ಹುಡುಗಿ ಆಸೆ ಹಾಕಿ ಅಂತ. ನಿಮಗೆ ಅಂದರೆ ಯಶ್ ಸರ್ದು ಕ್ಲಿಪ್ ಹಾಕಿ ಅಂತ ಅಂದಾಗ ಮ್ಯಾಮ್ದು ಪುಷ್ಪ ಮೇಡಮ್ ಪ್ರೊಡಕ್ಷನ್ ಅಂತ ಏನಾದ್ರು ಗೊತ್ತಿತ್ತಾ? ಸುಮ್ಮನೆ ಅವ್ರ ಫ್ಯಾನ್ ಆಗಿ ಹೇಳಿದ್ದಾರೆ. ಸರ್ ಕೇಳಿದ್ರು, ನೀವು ಯಾರು ಸಿನಿಮಾ ಹಾಕಬೇಕು ಅಂತ. ಸರ್ ಯಶ್ ಸರ್ ಯಾವುದಾದ್ರೂ ಹಾಕಿ ಅಂತ ಹೇಳಿದ್ದೆ. ಆವಾಗಲೂ ಸರ್ ಏನು ಪ್ರೊಡಕ್ಷನ್ ಹೌಸ್ ಬಗ್ಗೆ ಏನೂ ಬಿಟ್ಕೊಟ್ಟಿರಲಿಲ್ಲ. ಒಂದಿನ ಮೀಟ್ ಮಾಡಿಸ್ತೀನಿ ಬಿಡಿ ಅಂತ ಹೇಳಿದ್ರು ಅಷ್ಟೇ. ಅಂದರೆ ಯಶೋರು ನಿಮ್ಗೊಂದ್ಸರಿ ತೋರಿಸ್ತೀನಿ ಬಿಡಿ, ಮಾಡಿ ಚೆನ್ನಾಗಿ ಮಾಡಿ, ಅಷ್ಟೊಂದು ಇಷ್ಟನ ಅಂತ ಸುಮ್ಮನೆ ಹುಮ್ಮತ್ತು ಕೆಲಸ ಮಾಡಲಿ ಅವರು ಖುಷಿಯಿಂದ ಅಂತ ಹೇಳ್ತಾ ಇರೋರು ಅಂತ. ಯಶೋರ್ನೊಂದ್ಸರಿ ಭೇಟಿ, ನೀವು ಯಾರು ಫ್ಯಾನ್ ರೀ ಅಂದರೆ. ಆಮೇಲೆ ಒಂದು ಗಾಡಿ ಯೂಸ್ ಮಾಡಿದ್ದೀವಿ ಯಶ್ದು, ಅಂದರೆ ಇವ್ರಿಗೆ ಬೈಕ್ ಬೇಕಿತ್ತು, ಇವರ ಹೀರೋಗೆ.
ಇವರು ಒಂದಿನ ಫೋನ್ ಮಾಡಿದ್ರು ನನಗೆ. ನಾನು ಅವಾಗ ನಮ್ಮದೊಂದು ಎಷ್ಟೊಂದು ಗಾಡಿ ಮೆಮೊರಿಗೆ ಅಂತ ಇಟ್ಕೊಂಡಿದ್ದೀವಿ, ಒಂದು ಫಸ್ಟು ದುಡ್ಡು ಸಂಪಾದನೆ ಮಾಡಿ ತೋಟದಲ್ಲಿದೆ, ಆ ಗಾಡಿ ರೆಡಿ ಮಾಡಿಕೊಂಡು ಇಟ್ಟಿದ್ವಿ. ಅದನ್ನು ಇವರು ಸಿನಿಮಾಗೆ ಬಳಸೋಕ್ಕೆ ಕೊಟ್ಟಿದ್ವಿ. ಇವರಿಬ್ಬರು ಗಾಡಿ ಮೇಲೆ ಕೂತ್ಕೊಳ್ಳೋದು, ಅಲ್ಲಿಂದ ಬರುವಾಗ ಇವ್ರು ನಗ್ತಾ ಕೇಳೋರಂತೆ, ಯಾರು ಫ್ಯಾನ್ ರೀ ನೀವು ಅಂತ. ನಾನು ಸರ್ ಅವರಿಬ್ಬರು ಒಟ್ಟಿಗೆ ಹೇಳೋರು. ಪಾಪ ಪೃಥ್ವಿ ಅಂತೂ ದೊಡ್ಡ ಫ್ಯಾನ್ ಬಿಡಿ, ಇವರು ಹೇಳೋರಂತೆ. ಅದಕ್ಕೆ ನಗಾಡ್ಕೊಂಡು ಬಿಡಿ ಒಂದಿನ ಸಿಗ್ತಾರೆ ನಿಮ್ಗೆ ಯಶೋರು ಅಂದ್ಬಿಟ್ಟು ಸುಮ್ಮನಾಗವ್ರಂತೆ. ಅದು ಹೇಳೋರು ನನ್ನ ಹತ್ರ ಮಾತಾಡುವಾಗ. ಆ ಥರ ಬಂದಿರೋದು ಅದಷ್ಟೇ. ಪ್ರಚಾರ ನಾವು ತಗೋಬೇಕು ಅಂತ ಹಾಕೋದಾದರೆ ಫುಲ್ ಸೀನೇ ತಗೊಬಿಡ್ತೀನಿ ನಾನು, ಅಂದರೆ ಪೂರ್ತಿ ಕರ್ಕೊಬಂದು ಮಾಡು ಅಂತ ಮಾಡಿಸ್ತೀನಿ. ಅದಿಲ್ಲ ನಮಗೆ. ಆಗುತ್ತೆ ಪ್ರಚಾರ, ಯಾಕಾಗಲ್ಲ? ಅವ್ರ ಅಮ್ಮ ಅಲ್ವಾ ನಾನು, ಹಂಗೆ ಪ್ರಚಾರ ಆಗಿರ್ಬೇಕಷ್ಟೆ. ಅಂದ್ರೆ ನಾವು ಅವ್ರ ಅಭಿಮಾನಿ ಅಂದಾಗ ಅವ್ರ ಜೊತೆ ನಿಂತು ಫೋಟೋ ತೆಗಿಸೋದು ಅಥವಾ ಅವ್ರು ನೋಡೋದೇ ಒಂದು ದೊಡ್ಡ ಖುಷಿ. ಈಗ ಅವ್ರದ್ದೇ ಅವ್ರ ಅಮ್ಮ ತಾಯಿಯವರ ಬ್ಯಾನರ್ ಅಲ್ಲಿ ನೀವು ಹೀರೋಯಿನ್ ಆಗಿ ವರ್ಕ್ ಮಾಡಿದ್ದೀರಾ, ಅದು ಎಷ್ಟು ಪ್ರೌಡ್ ಫೀಲ್ ಆಗ್ತಿದೆ, ಎಷ್ಟು ಖುಷಿ ಆಗ್ತಿದೆ. ಒಂದಲ್ಲ ಒಂದಿನ ಹೆಸರನ್ನ ನೋಡ್ತೀನಿ ಅನ್ನೋ ಒಂದು ನಿರೀಕ್ಷೆ. ಆ ಥರ ನಾನು ಏನೋ ಪ್ರೊಡಕ್ಷನಿಂದ ಕೆಲಸ ಬಂದಿದೆ ಅಂದ ತಕ್ಷಣ ಆ ಥರ ಸೆಲ್ಫಿಶ್ ಆಗಿ ಯೋಚನೆ ಮಾಡಲಿಲ್ಲ. ನಾನು ಕೇಳಲೇ ಇಲ್ಲ ಅಮ್ಮಂಗೆ ಆ್ಯಕ್ಚುಲಿ ನೋಡಬೇಕು ಅಂತ. ಪ್ರತಿ ಸಲ ನಾನು ಯಶ್ ಸರ್ ಫ್ಯಾನ್ ಅಂತ ಹೇಳಿದಾಗ ಅವರೇ ಲಾಸ್ಟ್ ಟೈಮ್ ಯಾವುದೋ ಇಂಟರ್ವ್ಯೂವಲ್ಲಿ ಹೇಳಿದ್ರು, ನಾನು ಸಿನಿಮಾ ಸಕ್ಸಸ್ ಆಗಲಿ ನಾನು ಅವಳು ಮೀಟ್ ಮಾಡಿಸ್ತೀನಿ ಅಂತ ಅಮ್ಮನೇ ಹೇಳಿದ್ರು. ಆ್ಯಂಡ್ ಅಫ್ಕೋರ್ಸ್ ಇರುತ್ತಲ್ವ, ಇವಾಗ ನಾನು ಯಾರನ್ನೋ ಒಬ್ರು ಇನ್ಸ್ಪಿರೇಷನ್ ಆಗಿ ತೊಗೊಂಡಿದ್ದೀವಿ, ಅವರಿಂದ ಇನ್ಸ್ಪೈರ್ ಆಗಿದ್ದೀವಿ, ಅವ್ರು ಒಂದು ಹೋಮ್ ಪ್ರೊಡಕ್ಷನಲ್ಲಿ ನಾವು ಕೆಲಸ ಮಾಡ್ತಿದ್ದೀವಿ ಅಂದಾಗ ಅಫ್ಕೋರ್ಸ್ ಆ ಖುಷಿನ ಹೆಂಗೆ ಅದನ್ನು ಹೇಳೋದು, ಅದು ನಾನು ಸ್ವಲ್ಪ ತುಂಬ ಎಕ್ಸ್ಪ್ರೆಸ್ ಮಾಡೋದು ಕಮ್ಮಿ. ಸೊ ಬಟ್ ನನಗೆ ಮನಸ್ಸಲ್ಲಿ ತುಂಬ ಖುಷಿ ಇದೆ ಅದ್ರ ಬಗ್ಗೆ, ತುಂಬ ಲಕ್ಕಿ ಫೀಲ್, ಬ್ಲೆಸ್ಡ್ ಫೀಲ್, ಆರ್ ತುಂಬ ಖುಷಿ ಇದೆ ಅದ್ರ ಬಗ್ಗೆ. ಈಗ ನೆಕ್ಸ್ಟ್ ಯಶ್ ಸರ್ ಸಿಕ್ಕಿದ ತಕ್ಷಣ ಫಸ್ಟ್ ನೀವು ಮಾಡೋದೇನು? ನಾನೇನು ಆ್ಯಕ್ಚುಲಿ ಅಮ್ಮನ್ನ ಫಸ್ಟ್ ಟೈಮ್ ನೋಡಿದಾಗಲೂ ನಾನೇನು ಬ್ಲಾಂಕ್ ಆಗಿ ಕುತ್ಕೊಂಡ್ಬಿಟ್ಟಿದ್ರು. ಆಮೇಲೆ ನಾನೇ ಸ್ವಲ್ಪ ಜ್ಯೂಸ್ ಕಿಸ್ಕೊಟ್ಟು, ನಿನ್ನ ನಾನು ಮಹಾನಟಿಲಿ ನೋಡಿದೆ ಕಣಮ್ಮ, ಚೆನ್ನಾಗಿ ಮಾಡಿದ್ಯಾ, ಗೆದ್ದಿದ್ಯಾ ಅಂತ. ಅದ್ಯಾವುದು ಅದೇ DKD ಅಂದರೆ ಜಿ ಟಿ ವಿ ತಾನೆ, ಅದೇ ಅದರಲ್ಲಿ ಬಂದಿದ್ದೆ ಕಣಮ್ಮ ನೀನು. ಅದೇ ಯಾವುದೋ ಪ್ರೋಗ್ರಾಮಲ್ಲಿ ಇದ್ದಾಗ ನೋಡ್ತಾ ಇದ್ದೆ ದಿನ. ಆವಾಗ ಸ್ವಲ್ಪ ಅಂದರೆ ಮೊಬೈಲಲ್ಲೂ ಬರುತ್ತಲ್ವ, ಅದೆಲ್ಲ ನೋಡಿ ಹೇಳಿದೆ ನಮ್ಮ ಹೀರೋಯಿನ್ ಅಲ್ವಾ ಇದು ಅಂತ. ಆವಾಗ ನಮ್ಮ ರಾಜುಗೆ ಫೋನ್ ಮಾಡಿ ಹೇಳಿದೆ. ಆವಾಗ ಹೌದಮ್ಮ ಅದೇನೋ ತುಂಬ ಕರೆದ್ರು ಅಂತ ಹೋಗಿದ್ದಾರೆ. ಆಮೇಲೆ ಗೆದ್ಲಲ್ಲ, ಆವಾಗ ನಾನು ಹೇಳಿದೆ ನೀನು ಗೆದ್ದಿದ್ದು ಕಾಯ್ತು, ಇಲ್ಲಾಂದ್ರೆ ನಮ್ಮ ಬ್ಯಾನರಲ್ಲಿ ಇಷ್ಟು ಒಳ್ಳೆ ಬ್ಯಾನರಿಗೆ ಬಂದು ನೀನು ಮತ್ತೆ ವಾಪಸ್ಸು ಚಾನಲ್ಗೆ ಹೋಗಿದೆಯಲ್ಲ ನಾನು ಅಂತ ಅಂದೆ. ಅದೇ ಗೊತ್ತಿರಲಿಲ್ವಲ್ಲ ಅವಳಿಗೆ. ಮತ್ತು ಮುಂದೇನು ಅಂತ ಇರುತ್ತಲ್ಲ ಪಾಪ ಅವ್ರಿಗೂ. ನೆಕ್ಸ್ಟ್ ಏನು, ಈ ಥರ ಮನೇಲಿ ಕೂರೋದು ಹೆಂಗೆ, ಈ ಬ್ಯಾನರ್ ಈಗ ಗೊತ್ತಿದ್ದು ಆದರೆ ಹೋಗಲ್ಲ, ನಾವು ಗೈಡ್ ಮಾಡ್ಬೋದು. ಆಮೇಲೆ ಅವ್ರದ್ದು ಲೈಫ್ ಇರುತ್ತಲ್ಲ, ಹೋಗ್ಲೇಬೇಕು. ಬಟ್ ನಾನು ಆಮೇಲೆ ಹೇಳಿದ ಮೇಲೆ ಆಯ್ತಮ್ಮ ಅಂದ್ಲು, ನೋಡಿ ಮಾಡಿ ಹೋಗಮ್ಮ ನೆಕ್ಸ್ಟ್ ಎಲ್ಲ ಅಂತ ಹೇಳಿದೆ ಅಷ್ಟೇ. ಅವಾಗಲೇ ಬ್ಲ್ಯಾಂಕ್ ಆಗಿದ್ದೆ. ಅಂದರೆ ಆಫ್ಕೋರ್ಸ್ ಯಶ್ ಸರ್ ಗೊತ್ತಿಲ್ಲ ನಾನು ಏನು ರಿಯಾಕ್ಟ್ ಮಾಡ್ತೀನಿ ಅಂತ, ಬಟ್ ದಟ್ ವಿಲ್ ಬಿ ದ ಡೇ. ಅಲ್ಲ, ನೀವು ಅವತ್ತು ಬ್ಲ್ಯಾಂಕ್ ಆದರೆ ಆ ಮೂಮೆಂಟ್ ಮಿಸ್ ಮಾಡ್ಕೊಂಡ್ಬಿಡ್ತೀರಾ, ಮತ್ತೆ ಎಷ್ಟು ಬ್ಯುಸಿ ಆಗ್ಬಿಡ್ತಾರೆ. ಇಲ್ಲ ಆಗಲ್ಲ ಬೇಕು ಅಂತ ಇಲ್ಲ ಅಲ್ವಾ, ಅಂದರೆ ಏನೇ ಹೇಳಬೇಕು ಅದನ್ನು ಬಾಯಲ್ಲಿ ವರ್ಡ್ಸ್ ಥ್ರೂನೇ ಎಕ್ಸ್ಪ್ರೆಸ್ ಮಾಡಬೇಕು ಅಂತಿಲ್ಲ. ಐ ಜಸ್ಟ್ ಎಂಜಾಯ್ ದಟ್ ಮೂಮೆಂಟ್ ಅಷ್ಟೇ. ಎಂಜಾಯ್ ಮಾಡ್ತೀನಿ ಆ ಮೂಮೆಂಟ್.